ಆ, ಎಲ್ಲರಿಗೂ ನಮಸ್ಕಾರ. ಇದು ರೋಹಿತ್ ನಾಯಕ್. ಸೊ ಇದೊಂದು ಹೊಸ ಪ್ರಕಟಣೆ. ಸೊ ನೀವೀಗ ನ್ಯೂಸ್ ಅಲ್ಲೂ ನೋಡಿರ್ತೀರ. ಸೊ ನಮ್ಮ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ನಮ್ಮ ವಿಧಾನಸೌಧದಲ್ಲಿ ಒಂದು ಹೊಸ ಮಸೂದೆಯನ್ನು ಮಂಡಿಸಿದೆ ಮತ್ತು ಅದನ್ನು ಆಲ್ರೆಡಿ ಬಿಲ್ ಅನ್ನು ಪಾಸ್ ಮಾಡಿಸಿದೆ. ಓಕೆ, ಸೊ ಅದು ಕರ್ನಾಟಕ ಸ್ಟೇಟ್ ಟ್ಯಾಂಕ್ ಕನ್ಸರ್ವೇಷನ್ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ. ಓಕೆ, ಸೊ ಅದೇನ್ ಮಾಡುತ್ತೆ ಅಂದ್ರೆ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಈ ಕೆ ಈ ಕ ಈ ಕೆರೆಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಯನ್ನು ತೆಗೆದುಕೊಂಡಿರುತ್ತದೆ. ಓಕೆ, ಸೊ ಇವಾಗ ನಮ್ಮ ರೀಸೆಂಟ್ ಆಗಿ ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಡಿಸಿಷನ್ ತಗೊಂಡಿದ್ರು. ಸೊ ಅದನ್ನೇ ನಮ್ಮ ವಿಧಾನಸಭೆಯಲ್ಲಿ ಮಂಡಿಸಿದ್ದಾರೆ, ಅಧಿವೇಶನದಲ್ಲಿ ಮಂಡಿಸಿ ಅದಕ್ಕೆ ಸಾಮಾನ್ಯ ಮಸೂದೆಯನ್ನು ಮಂಡಿಸಿ ಅದಕ್ಕೆ ಬಿಲ್ ಅನ್ನು ಅಪ್ರೂವ್ ಮಾಡಿದೆ. ಸೊ ಇವಾಗ ಇಲ್ಲಿ ನೋಡ್ತಿದ್ದೀರಲ್ವಾ, ಸೊ ಇದೊಂದು ಟೇಬಲ್ ಅವರು ಕೊಟ್ಟಿದ್ದಾರೆ. ಸೊ ಇದು ಹೊಸ ಬಫರ್ ಝೋನ್. ಯಾವುದೇ ಕೆರೆಗಳಿಗೆ ನೀವು ಏನಾದರೂ ಕೆರೆಗಳ ಪಕ್ಕ ಜಾಗ ತೆಗೆದುಕೊಳ್ಳುವುದಿದ್ದರೆ ಇದು ಹೊಸ ಬಫರ್ ಝೋನ್ ಅನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಓಕೆ, ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಇದೆ, ನಾನು ನಿಮ್ಗೆ ಕನ್ನಡದಲ್ಲಿ ತಿಳಿಸಿ ಹೇಳ್ತೀನಿ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇದು ಆ ಟ್ಯಾಂಕ್ ಅಥವಾ ಕೆರೆಯ ಏರಿಯಾ, ಅಂದ್ರೆ ಅದರ ಸರ್ವೆ ಏರಿಯಾ ಎಷ್ಟಿದೆ. ಓಕೆ, ಯಾಕಂದ್ರೆ ಈ ಸರ್ವೆ ಏರಿಯಾ ಅಂದ್ರೆ ಈ ನಿಮ್ಮ ಈ ವಿಲೇಜ್ ಮ್ಯಾಪ್ ಅಲ್ಲಿ ಇರುತ್ತಲ್ವಾ, ಆ ಏರಿಯಾದ ಪ್ರಕಾರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಎಷ್ಟಿದೆ ಅಂತ ಹೇಳಿ. ಸೊ ಸಪೋಸ್ ನಿಮ್ದು ಏರಿಯಾ ತುಂಬಾ 0.05 ಎಕರ್ಸ್ ಇದೆ, 5 ಗುಂಟೆಗಿಂತ ಕಡಿಮೆ ಇದೆ, ಆವಾಗ ಯಾವುದೇ ಬಫರ್ ಝೋನ್ ಬರಲ್ಲ. ಇವಾಗ 0.05 ಎಕರ್ ಟು 0.1 ಎಕರ್. ಸೊ 1 ಎಕರೆ ಹತ್ರ ನಿಮ್ಮ ಲೇಕ್ ಅಥವಾ ಕೆರೆ ಇದ್ದರೆ, ಕೆರೆ ಇದ್ದರೆ ಅದಕ್ಕೆ 3 ಮೀಟರ್ ಬಫರ್ ಝೋನ್ ಬಿಡಬೇಕಾಗುತ್ತೆ ನೀವು. ಓಕೆ, ಸೊ ಸಪೋಸ್ ಅದರ ಕೆರೆಯ ಏರಿಯಾ ಇವಾಗ 1ರಿಂದ 10 ಎಕರೆ ಇದ್ರೆ ನೀವು 6 ಮೀಟರ್ ಬಿಡಬೇಕಾಗತ್ತೆ. ಓಕೆ, ಇವಾಗ 10ರಿಂದ 25 ಮೀಟರ್ ಅದೇನಾದ್ರೂ 10ರಿಂದ 25 ಏಕರ್ಸ್ ಏನಾದ್ರೂ ಆ ಕೆರೆಯ ಏರಿಯಾ ಇದ್ದರೆ ನೀವು 12 ಮೀಟರ್ ಬಫರ್ ಝೋನ್ ಬಿಡಬೇಕು. ಒಂದು ವೇಳೆ ಈ ಕೆರೆಯ ಏರಿಯಾ 25ರಿಂದ 100 ಏಕರ್ಸ್ ವಿಸ್ತೀರ್ಣದಲ್ಲಿದ್ದರೆ ಅದಕ್ಕೆ ನೀವು 24 ಮೀಟರ್ ಬಫರ್ ಝೋನ್ ಬಿಡಲೇಬೇಕು. ಓಕೆ, ಈಗ 100 ಎಕರೆ ಅಥವಾ ಇದು 100 ಎಕರೆ ವಿಸ್ತೀರ್ಣಕ್ಕಿಂತ ಜಾಸ್ತಿ ಇದ್ದರೆ ನೀವು 30 ಮೀಟರ್. ಈ ಹಳೆ ರೂಲ್ ಅಪ್ಲೈ ಆಗೋದು ಈ 100 ಎಕರೆಗಿಂತ ದೊಡ್ಡ ವಿಸ್ತೀರ್ಣ ಇರುವ ಕೆರೆಗಳಿಗೆ 30 ಮೀಟರ್ ಹಳೆ ರೂಲೇ ಅಪ್ಲೈ ಆಗುತ್ತೆ. ಮಿಕ್ಕಿದೆಲ್ಲ ಕಂಡೀಷನ್ ಅಲ್ಲಿ ಹೊಸ ರೂಲ್ ಅಪ್ಲೈ ಆಗುತ್ತೆ. ಚಿಕ್ಕ ಕೆರೆಗಳಿಗೆ ಹೊಸ ರೂಲ್ ಅಪ್ಲೈ ಆಗ್ತಾ ಇದೆ. ಓಕೆ, ಸೊ ಇದನ್ನ ಹೆಂಗೆ ನೀವು ನಿಮ್ಮ ವಿಲೇಜ್ ಮ್ಯಾಪ್ ಇಂದ ನೋಡ್ಬೋದಂತ ಹೇಳಿ. ಓಕೆ, ಸೊ ನಾನ್ ನಿಮ್ಗೆ ಈಗ ಗೂಗಲ್ ಅಲ್ಲಿ ತೋರಿಸ್ಕೊಡ್ತೀನಿ, ಗೂಗಲ್ ಮ್ಯಾಪ್ ಅಲ್ಲಿ. ಓಕೆ, ಸೊ ಇದು ನನ್ನ ಹತ್ರ ಒಂದು ವಿಲೇಜ್ ಮ್ಯಾಪ್ ಇದೆ, ನೀವು ಕಾಣ್ತಿದ್ದೀರಲ್ವಾ, ಇದು ಟ್ಯಾಂಕ್ 36 ಸರ್ವೆ ನಂಬರ್ ಟ್ಯಾಂಕು. ಸೊ ನಿಮ್ ಬಿಲ್ಡಿಂಗ್ ಇಲ್ಲೆಲ್ಲೋ ಇದು ಈ ಸ್ವಿಮ್ಮಿಂಗ್ ಪೂಲ್ ಕಾಣಿಸ್ತಿದೆಯಲ್ಲ, ಸಪೋಸ್ ಇದು ನಿಮ್ದು ಬಿಲ್ಡಿಂಗ್ ಅಂತ ಅನ್ಕೊಳ್ಳಿ. ಓಕೆ, ಸೊ ನೀವು ಹೆಂಗೆ ಅಳಿಬೇಕಂತ ಹೇಳಿದ್ರೆ, ನೀವು ಜನರಲಿ ಏನ್ ಮಾಡ್ತಾರೆ ಅಂದ್ರೆ, ಕೆಲವು ಸಾಮಾನ್ಯವಾಗಿ ಜನ ಎಲ್ಲಿ ಲೇಕ್ ಎಂಡ್ ಆಗುತ್ತೆ, ನೀರು ಎಲ್ಲಿಂದ ಲೇಕ್ ನ ಅಥವಾ ಕೆರೆಗಳ ದಡ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಅಳಿತೀರಾ, ಅದು ತಪ್ಪು ಆಕ್ಚುಲಿ. ಸೊ ಇಲ್ಲಿಂದ ಅಳಿತೀರಾ, ಇದು ತಪ್ಪು. ಯಾವಾಗ್ಲೂ ನೀವು ನಿಮ್ಮ ಈ ಟ್ಯಾಂಕ್ ನ ಸರ್ವೆ ನಂಬರ್ ಲಿಮಿಟ್ ಎಲ್ಲ ಎಂಡ್ ಆಗುತ್ತೆ. ಇದು 36ನೇ ಸರ್ವೆ ನಂಬರ್, ಇದು ಟ್ಯಾಂಕ್ ಅಥವಾ ಕೆರೆ. ಸೊ ಅದರ ಟ್ಯಾಂಕ್ ನ ಏರಿಯಾ ಇಲ್ಲಿ ಎಂಡ್ ಆಗುತ್ತೆ, ಇಲ್ಲಿ ಏನ್ ಕೊಟ್ಟಿದಾರಲ್ಲ ಇದು ಎಂಡ್ ಆಗುತ್ತೆ. ಸೊ ಈ ಎಂಡ್ ಆಗಿರೋದು ಲೈನ್ ಇಂದ ನೀವು ಡಿಸ್ಟೆನ್ಸ್ ನ ಮೆಜರ್ ಮಾಡ್ಕೋಬೇಕು. ಓಕೆ, ನಿಮ್ ಸೈಟಿಗೆ ಸಪೋಸ್ ಈ ಸ್ವಿಮ್ಮಿಂಗ್ ಪೂಲೇ ನನ್ನ ಸೈಟ್ ಅಂತ್ಕೊಳ್ಳಿ. ಸೊ ನಾನು ಇದರಿಂದ ಒಂದು ಮೆಜರಿಂಗ್ ಟೂಲ್ ಇಟ್ಕೊಂಡು ಇಷ್ಟು ಮೆಜರ್ ಮಾಡ್ತೀನಿ. ಓಕೆ, ಇಷ್ಟು ಮೆಜರ್ ಮಾಡ್ತೀನಿ. ಇದು 13 ಮೀಟರ್ ಇದೆ. ಇದು ನನ್ನ ಸೈಟ್, ನನ್ನ ಸ್ವಿಮ್ಮಿಂಗ್ ಪೂಲು 13ರಿಂದ 14 ಮೀಟರ್ ಇದೆ. ಓಕೆ, ಇದ್ರ ಅಳತೆ ಎಷ್ಟಿದೆ ಅಂತ ನೀವು ಅಳಿಬೇಕಾಗತ್ತೆ. ಸೊ ಇದ್ರ ಅಳತೆ ನಿಮ್ಗೆ ಹಿಂಗ್ ಕ್ಲಿಕ್ ಮಾಡಿದ್ರೆ ಇದರ ಅಳತೆ ಗೊತ್ತಾಗುತ್ತೆ. ಸೊ ಇದರ ಅಳತೆ ಒಂದು ನಿಮಿಷ, ಇದ್ರ ಅಳತೆ ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಳತೆ ಸಿಗುತ್ತೆ. ಆ ಅಳತೆಯ ಪ್ರಕಾರ ಈ ಟೇಬಲ್ ಅನ್ನು ನೋಡ್ಬೇಕು, ನಿಮ್ ಸೈಟ್ ಎಷ್ಟು ದೂರದಲ್ಲಿದೆ, ಸಪೋಸ್ 10, 15 ಎನಿಥಿಂಗ್, ಮತ್ತು ಈ ಬಫರ್ ಝೋನ್ ಅವ್ರು ಕೊಟ್ಟಿದಾರಲ್ಲ, ಈ ಕೆರೆಗಳಿಗೆ ಎಷ್ಟು ಬಫರ್ ಝೋನ್ ಕೊಡ್ಬೇಕಂತ. ಸೊ ಇದು ನೀವು ನೋಡ್ಬೇಕಾಗುತ್ತೆ. ಈಗ ಸಪೋಸ್ ನಿಮ್ದು, ನಾನು ಆಲ್ಸೋ ಸಪೋಸ್ ನಂದು
ಕೆರೆಯ ವಿಸ್ತೀರ್ಣ 10 ಎಕರಿಂದ 25 ಎಕರ್ ಒಳಗಡೆ ಇದೆ, ಆವಾಗ ನಾನು 12 ಮೀಟರ್ ಬಫರ್ ಝೋನ್ ಬಿಡಲೇಬೇಕು. ಸೊ ಈ ಕೇಸಲ್ಲಿ ನನ್ನ ಸೈಟು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ನೋಡೋಣ. ಈಗ ನಾನು ಅನ್ಕೋತೀನಿ ನಂದು ಈ ಕೆರೆಯ ವಿಸ್ತೀರ್ಣ ಆಸ್ ಪರ್ ದಿ ವಿಲೇಜ್ ಮ್ಯಾಪ್ ಎಷ್ಟು ಒಂದು ಈ ಲಿಮಿಟ್ ಅಲ್ಲೇ ಇದೆ, ಈ 10 ಎಕರೆಯಿಂದ 25 ಎಕರೆ ಒಳಗಡೆ ಇದೆ, ಆವಾಗ ನಾನು 12 ಮೀಟರ್ ಬಫರ್ ಝೋನ್ ಬಿಡಬೇಕು. ಓಕೆ, ಸೊ ನಾನು ಇದು ಕೆರೆಯ ದಡಿ ಸರಹದ್ದು ಅಂತ ಹೇಳ್ತಾರೆ. ಪ್ರಾಪರ್ ಕನ್ನಡ ಡಾಕ್ಯುಮೆಂಟ್ ಪ್ರಕಾರ ಕೆರೆಯ ಸರಹದ್ದು ಅಂತಾನೆ ಕೊಟ್ಟಿದ್ದಾರೆ. ಸೊ ಕೆರೆಯ ಸರಹದ್ದಿನಿಂದ, ಸೊ ಇದು ಅದರ ಕೆರೆಯ ಸರಹದ್ದು ಅಥವಾ ಎಡ್ಜ್. ಸೊ ಅದರಿಂದ ನಾನು 12 ಮೀಟರ್ ಅಳಿತೀನಿ. ಸೊ ನಾನು 12 ಮೀಟರ್ ಅಳಿದ್ರೆ ನಾನು ಈ ಸ್ವಿಮ್ಮಿಂಗ್ ಪೂಲ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಸೊ ನಾನು ಈ ತರ ಕಂಡೀಷನ್ ಅಲ್ಲಿ ನನಗೆ ಕನ್ಸ್ಟ್ರಕ್ಷನ್ಗೆ ಪರ್ಮಿಷನ್ ಸಿಗುತ್ತೆ. ಈ ಗೌರ್ಮೆಂಟ್ ಇಂದ ಅಥವಾ ಬ್ಯಾಂಕ್ ಇಂದ ಲೋನ್ ಸೆಕ್ಷನ್ಗೂ ಏನು ಪ್ರಾಬ್ಲಮ್ ಆಗಲ್ಲ. ಓಕೆ, ಸೊ ನಿಮ್ಗೇನಾದರೂ ಪ್ರಶ್ನೆ ಅಥವಾ ಏನಾದರೂ ಕ್ವಶನ್ಸ್ಗಳಿದ್ರೆ ದಯವಿಟ್ಟು ನನ್ನ ನಂಬರ್ಗೆ ಕಾಲ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.